ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸೀರೀಸ್ನ 5ನೇ ಡಿಸೈನು. ಇದು ಸ್ಲ್ಯಾಂಟಿಂಗ್ ಆರ್ಚ್ ಪಫ್ ಸ್ಟಿಚ್ ಉಪಯೋಗಿಸ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾಯಿದ್ದೀನಿ. ಇದಕ್ಕೆ 6 ಎಳೆದಾರೆ 10 ನಂಬರ್ ಕ್ರೋಶೆ 0.75 mm ತಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬೀಡ್ಸ್ ಒಂದು ಬೀಡ್ ತಗೊಳ್ತಾ ಇದ್ದೀನಿ, ದೊಡ್ಡ ಬೀಡು ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ. ನೀವು ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಬೀಡ್ ಸೇರಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಬೀಡ್ ಒಂದು ಸೇರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಿಂದ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೋಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಬೇಕು. ಹೆಚ್ಚು ಟೈಟು ಅಲ್ಲ, ಲೂಸು ಅಲ್ಲ, ಆ ಥರ. ಈಗ ಬೀಡ್ನ ಸುತ್ತಲೂ ಎಷ್ಟು ಚೈನ್ ಬರುತ್ತೋ ಅಷ್ಟು ಚೈನು ಹಾಕೋಬೇಕು. ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಬ್ಯಾಕ್ ಸೈಡಿಗೆ ಬಂದು ಬೀಡ್ನ ಈ ಕಡೆ ಫಸ್ಟ್ ನೀವು 2 ಲಾಕ್ ಮಾಡಿದ್ದೀರಲ್ವ ಅಲ್ಲಿ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾವೆಲ್ಲ ಡಿಸೈನ್ಗಳಿಗೆ ಮಾಡ್ದಂಗೆ ಬ್ಯಾಕ್ ಸೈಡಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ಗೆ ಕವರ್ ಆಗೋಷ್ಟು ಇರಬೇಕು. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡು ಇರುತ್ತೆ. ಯಾವುದೇ ಬೀಡ್ ಸೇರಿಸ್ಕೊಳ್ಳಿ. ನೀವು 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ 2 ಚೈನ್ ಮಾಡಿಕೊಂಡು ಈಗ ಈ ಬೀಡ್ನ ಮೇಲೆ 5 ಚೈನ್ ಇದೆಯಲ್ವ ಅಲ್ಲಿ ಡಬಲ್ ಕ್ರೋಶೆ ಮಾಡಿ ಪಫ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಸಿಂಪಲ್ಲಾಗಿ ಒಂದೇ ಸ್ಟೆಪ್ ಇದು. 2 ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ಈಗ ಮಾಡಿರೋ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ತಾ ಇದ್ದೀನಿ. ದಾರ ಕ್ರೋಶೆ ಹುಕ್ ತಗೊಂಡು ಒಳಗಿಂದ ತಗೊಂಬನ್ನಿ. ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತೊಗೊಂಬರಬೇಕು. ಈ ಥರ ನಿಮ್ಗೆ ಗೊತ್ತೇ ಇದೆ ಪಫ್ ಸ್ಟಿಚ್ಚು. ಕ್ರೋಶೆ ಹುಕ್ಗೆ ದಾರ ಸುಂದ್ಕೊಳ್ಳಿ, ದಾರ ತನ್ನಿ, ಕ್ರೋಶೆ ಹುಕ್ ದಾರ ಸುತ್ಕೊಳ್ಳಿ, ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ಕ್ರೋಶೆ ಹುಕ್ ತೊಗೊಂಡೋಗಿ ದಾರ ತೊಗೊಂಬರ್ಬೇಕು. ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಪಫ್ ಸ್ಟಿಚ್ ಮಾಡ್ಕೊಳ್ಳೋದು. ಮತ್ತು ಅದನ್ನೆಲ್ಲ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಇದು ನಾರ್ಮಲಾಗಿ ಪಫ್ ಸ್ಟಿಚ್. ನನಗೆ ಇಷ್ಟು ಪಫ್ ಸೀರೀಸ್ಗಳು ಮಾಡಿದ್ದೀನಿ. ಮೊದಲೇನು ಪಫ್ ಸ್ಟಿಚ್ ಮಾಡಿದ್ದೀನಿ, ನಿಮಗೆ ಗೊತ್ತಿರುತ್ತೆ. ಅದರಿಂದ ಪಫ್ ಸ್ಟಿಚ್ ಹೇಳಿಕೊಡೋವಂಥದ್ದು ಏನಿಲ್ಲ. ಅದರಿಂದ ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅದೇ 5 ಚೈನ್ ಮೇಲೆ, ಬೀಡ್ನ ಮೇಲೆ 5 ಚೈನ್ ಇದೆಯಲ್ವ ಅಲ್ಲಿ ಮತ್ತೆ 2 ಚೈನ್ ಮಾಡಿಕೊಂಡು ಆ ಪಫ್ ಸೆಕೆಂಡ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಈಗ ಅಲ್ಲಿ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತೊಗೊಂಡು ಬರಬೇಕು. ಈ ಥರ ಅಷ್ಟೇ. ದಾರ ಸುಂದ್ಕೊಳ್ಳಿ, ದಾರ ತನ್ನಿ. ಈ ಥರ 5 ಸಾರಿ ಮಾಡ್ಕೊಳ್ತಾ ಇದ್ದೀನಿ. 5 ಸಾರಿ ಆದಮೇಲೆ ಎಲ್ಲವನ್ನು ಒಂದೇ ಮಾಡ್ಕೋಬೇಕು ಮತ್ತು ಲಾಕ್ ಮಾಡ್ಕೋಬೇಕು. ಮತ್ತು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 5 ಚೈನ್ ಮೇಲೆ ಡಬಲ್ ಕ್ರೋಶೆ ಆಗಿ 2 ಚೈನು. ಮತ್ತು ಈ ಥರ ಕ್ರೋಶೆ ಹೋಗಿ ದಾರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಹಿಂಗೆ ದಾರ ತನ್ನಿ, ಮತ್ತೆ ಸುತ್ಕೊಳ್ಳಿ, ಮತ್ತೆ ದಾರ ತನ್ನಿ, ಮತ್ತೆ ಸುತ್ಕೊಳ್ಳಿ, ಮತ್ತೆ ದಾರ ತನ್ನಿ. ಈ ಥರ 5 ಸಾರಿ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲವನ್ನು ಒಂದೇ ಮಾಡಿಕೊಂಡ್ರೆ ಆಯಿತು. ನಾನು ಮೊದಲೇ ನಿಧಾನವಾಗಿ ಎಲ್ಲ 2-3 ಸಾರಿ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ ಫಾಲೋ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಪಫ್ ಸ್ಟಿಚ್ಗಳಿದೆ. ಮತ್ತು ಇದು ಬಿಗಿನರ್ಸ್ ಅಂದರೆ ಪಫ್ ಸ್ಟಿಚ್ ಒಂದು ತುಂಬ ಬಿಗಿನರ್ಸ್ ಡಿಸೈನ್ ಅಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಆಗಿರಬೇಕು. ಅದು ನಿಮ್ಗೆ ಕಷ್ಟ ಆಗಲ್ಲ. ಸ್ವಲ್ಪ ಟೈಟಾಗಿ ಎಳೆದು ಹಿಡ್ಕೊಂಡು ಮಾಡಿದರೆ ಕಷ್ಟ ಆಗಲ್ಲ. ನೋಡಿ, ಈ ಥರ 2 ಚೈನ್ ಮಾಡ್ಕೊಳ್ಳಿ ಈಗ ಡಬಲ್ ಕ್ರೋಶೆ ಆದಮೇಲೆ. ಮತ್ತು ದಾರ ಈ ಥರ ಬೆರಳಲ್ಲಿ ಹಿಡ್ಕೊಂಡು ಈ ಥರ ಸುಂದ್ಕೊಳ್ಳಿ ಟೈಟಾಗಿ. ರೈಟ್ ಸೈಡಲ್ಲಿ ಬೆರಳನ್ನು ಆಧಾರವಾಗಿ ಹಿಡ್ಕೊಂಡು ದಾರ ತೊಗೊಂಬರ್ಬೇಕು. ನೋಡಿ, ಕ್ರೋಶೆ ಹುಕ್ಕಿನ ಮೇಲೆ ಬೆರಳಿಟ್ಟಿದ್ದೀನಿ. ಆ ಥರ ಮಾಡಿದರೆ ನಿಮಗೆ ಸುಲಭವಾಗಿ ಬರುತ್ತೆ. ಈ ಥರ ಬೆರಳನ್ನು ಆಧಾರ ಇಟ್ಕೋಬೇಕು, ಆವಾಗ ಕಂಟ್ರೋಲ್ಗೆ ಬರುತ್ತೆ. ಮತ್ತು ಒಂದೇ ಸಾರಿಗೆ ಎಳೆದ್ಬಿಟ್ಟು ಲಾಕ್ ಮಾಡಿದರೆ ಆಯಿತು. ಎಳೆದು ಸೇರಿಸೋದು ಕಷ್ಟ ಆಗಲ್ಲ, ಒಂದೇ ಸಾರಿಗೆ ಸೇರಿಸೋದು ಕಷ್ಟ ಆಗಲ್ಲ. ಮತ್ತು ಬೀಡ್ ಸೇರಿಸಿ ಮತ್ತು ನೆಕ್ಸ್ಟ್ ಇನ್ನೊಂದು ಸಾರಿ ಈ ಥರ ಡಬಲ್ ಕ್ರೋಶೆ, 2 ಚೈನು, ಮತ್ತು ಇದೇ ಥರ ಪಫ್ ಮಾಡ್ಕೊಳ್ಳಿ. ದಾರ ಸುಂದ್ಕೊಳ್ಳಿ, ದಾರ ತನ್ನಿ, ಮತ್ತೆಲ್ಲ ಸೇರಿಸಿ ಒಂದೇ ಮಾಡಿ.
ಅದನ್ನು ಸ್ಲ್ಯಾಂಟ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಎಲ್ಲವರೆಗೆ ಬರುತ್ತೆ ಮ್ಯಾಕ್ಸಿಮಮ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಳ್ದು ಮಾಡಿದರೆ ಸುಕ್ಕು ಬರ್ಬೋದು, ದೂರ ಮಾಡಿದರೆ. ಹಾಗಂತ ಹತ್ತಿರ ಮಾಡಿದರೆ ಚೆನ್ನಾಗಿ ಬರಲ್ಲ. ಈಗ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇದು ಗ್ಯಾಪ್ಗೋಸ್ಕರ, ಇಲ್ಲಾಂದರೆ ಒಂದರ ಮೇಲೆ ಒಂದು ಕೂತಾಗ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಗ್ಯಾಪ್ ಬರೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಈಗ ಮತ್ತೆ ದೊಡ್ಡ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೀಡ್ ಸೇರಿಸುವಾಗ ಗಮನ ಇಟ್ಕೊಂಡಿರಬೇಕು. ಈ ಥರ ಶೇಪ್ ಬೀಡ್ ಸೇರಿಸುವಾಗ ಸಣ್ಣ ಸೈಡು ಒಂದೇ ಕಡೆಗೆ ಬಂದಿರಬೇಕು. ಆ ಕಡೆಗೆ ಇದೆ ಸಣ್ಣ ಸೈಡ್ ಮುಖ, ಇದೂ ಅದೇ ಥರ ಇರಬೇಕು. ಒಂದು ಆ ಕಡೆ ಒಂದು ಈ ಕಡೆ ಆದರೆ ಚೆನ್ನಾಗಿ ಆಗಲ್ಲ. ಶೇಪ್ ಬೀಡ್ ಸೇರಿಸುವಾಗ ಯಾವಾಗಲೂ ಆ ರೀತಿ ಮಾಡ್ಕೋಬೇಕು, ನೋಡ್ಕೋಬೇಕು. ಶೇಪ್ ಇರೋ ಬೀಡಾದರೆ, ರೌಂಡ್ ಬೀಡಾದರೆ ಪರವಾಗಿಲ್ಲ. ಶೇಪ್ ಇರೋ ಬೀಡಾದರೆ ಒಂದೇ ರೀತಿ ಬರೋ ಥರ ನೋಡ್ಕೋಬೇಕು, ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಥರ ಬೀಡ್ ಬ್ಯಾಕ್ ಸೈಡ್ಗೆ ದಾರ ಚೈನ್ ಹಾಕ್ಕೊಂಡು ಬೀಡ್ ಬ್ಯಾಕ್ ಸೈಡಲ್ಲಿ ಬಂದು ಈ ಕಡೆಯಿಂದ ಲಾಕ್ ಮಾಡಿ ಎರಡು ಚೈನು ಫ್ರಂಟ್ ಸೈಡಿಗೆ ಬಂದು ಮತ್ತು ಡಬಲ್ ಕ್ರೋಶೆ ಮಾಡಿ ಪಫ್. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಎರಡು ಚೈನ್ ಮಾಡಿ ಪಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಸ್ಟಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅಲ್ಲಿ ಗ್ಯಾಪ್ ಕಡಿಮೆ ಇರುತ್ತೆ. ಅದರಿಂದ ಎರಡು ಚೈನ್ ಹಾಕಿ ಟರ್ನ್ ಮಾಡಿದ್ದೀವಲ್ವ, ಅಲ್ಲೇ ಡಬಲ್ ಕ್ರೋಶೆ ಹಾಕಿರೋದು. ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಈ ಥರ ಲಾಕ್ ಮಾಡಿ ಮತ್ತು ಅದಕ್ಕೆ ಬೀಡ್ ಸೇರಿಸ್ಕೊಳ್ಳಿ. ಒಂದು ಸ್ಮಾಲ್ ಬೀಡ್ ಮತ್ತು ಡಬಲ್ ಕ್ರೋಶೆ ಮಾಡಿ. ಬೀಡ್ ಸೇರಿಸಿದ ಮೇಲೆ ಪಫ್ ಮಾಡೋದು ಸುಲಭ ಆಗುತ್ತೆ, ಯಾಕಂದರೆ ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಬೀಡ್ ಇರೋದ್ರಿಂದ. ಎರಡು ಚೈನ್ ಮಾಡಿ ಈಗ ಆ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೋಬೋದು. ಬೀಡ್ ಸೇರಿಸಿಲ್ಲ ಅಂದರೆ, ಈಗ ನಾನು ಲಾಸ್ಟ್ ಟೈಮೆಲ್ಲ ಮಾಡಿದ್ದೀನಲ್ವ ವಿದೌಟ್ ಬೀಡ್ಸು, ಆವಾಗ ಏನಾಗುತ್ತೆ ಅಂದರೆ ಪಕ್ಕದ ಅಂದರೆ ಹಿಂದಿನ ಪಫಿಗೆ ಕ್ರೋಶೆ ಹುಕ್ಕು ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ಇದೀಗ ಗ್ಯಾಪ್ ಇರುತ್ತೆ, ಆರಾಮ ಮಾಡ್ಬೋದು. ನೆಕ್ಸ್ಟ್ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಬೀಡ್ ಸೇರಿಸಿ ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡಿ. ಯಾರೋ ಒಬ್ಬರು ಶಾರ್ಟ್ ವಿಡಿಯೋ ನೋಡಿಕೊಂಡು ಇದು ಗೊತ್ತಾಗಿಲ್ಲ ಅಂತ ಹೇಳಿದರು, ಅಂದರೆ ಸ್ಪೀಡ್ ಆಗುತ್ತೆ ಅಂತ. ಅದು ಸ್ಪೀಡ್ ಇದೆ ವಿಡಿಯೋ, ಯಾಕೆಂದರೆ ಟೈಮ್ ಲಿಮಿಟ್ ಇರುತ್ತಲ್ವ, ಮತ್ತು ಫುಲ್ ವಿಡಿಯೋನೂ ಇರಲ್ಲ. ಆದ್ದರಿಂದ ಅದರಲ್ಲಿ ರಿಲೇಟೆಡ್ ವಿಡಿಯೋ ಅಂತ ನಾನು ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಹೆಡ್ಡಿಂಗ್ ಇರೋಲ್ಲಿ ರಿಲೇಟೆಡ್ ವಿಡಿಯೋ ಅಂತ ಇರುತ್ತೆ, ಅದು ಲಿಂಕ್. ಅದನ್ನು ನೀವು ಪ್ರೆಸ್ ಮಾಡಿದರೆ ಈ ಒರಿಜಿನಲ್ ವಿಡಿಯೋಕ್ಕೆ ಬರುತ್ತೆ. ಇದರಲ್ಲಿ ನಾನು ಬಾಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀನಲ್ವ, ಅದರಿಂದ ಗೊತ್ತಾಗುತ್ತೆ ನಿಮಗೆ. ಒಂದು ವೇಳೆ ಕಾಣಿಲ್ಲ ಅಂದರೂ ನಾನು ಮಾಡಿರೋದು ನನ್ನ ಕೈ ಅಡ್ಡಾಗಿದೆ ಅಂದ್ರೂ ನಾನು ಬಾಯಲ್ಲಿ ಹೇಳಿರೋದ್ರಿಂದ ನಿಮಗೆ ಅರ್ಥ ಆಗಿರುತ್ತೆ, ಮಾಡಬಹುದು. ಮತ್ತು ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಇದು ಬಿಗಿನರ್ಸ್ ಡಿಸೈನ್ ಅಲ್ಲ. ನಾನು ಬಿಗಿನರ್ಸ್ ಥರ ಸ್ಲೋ ಮಾಡ್ತಾಯಿಲ್ಲ, ಯಾಕಂದರೆ ಬಿಗಿನರ್ಸ್ ಡಿಸೈನ್ಗಳು ನಾನು ತುಂಬ ಮಾಡಿದ್ದೀನಿ, ಸ್ಲೋ ಆಗಿ ಮಾಡಿದ್ದೀನಿ. ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಇದು ಕಷ್ಟ ಆಗ್ಬೋದು. ಅದನ್ನು ನೋಡೋಕ್ಕೆ ನನ್ನ ಚಾನಲಲ್ಲಿ ಬೇಸಿಕ್ ವಿಡಿಯೋನೇ ಇದೆ, ನೀವು ನೋಡ್ಬೋದು. ಈಗ ನಾನು 500ರಿಂದ ಮೇಲೆ ವೀಡಿಯೋಗಳು ಮಾಡಿದ್ದೀನಿ ಕುಚ್ಚಿಂದು. ಅದರಿಂದ ಈಗ ನಾನು ಅಡ್ವಾನ್ಸ್ಡ್ ಆಗಿ ಮಾಡ್ತಾಯಿದ್ದೀನಿ. ಹೀಗೆ ಎಷ್ಟೋ ನೋಡಿರ್ತೀರಲ್ವ, ಗೊತ್ತಿರೋರಿಗೆ ಬೋರ್ ಹೊಡೆದು ಬಿಡುತ್ತೆ ನಾನು ಬೇಸಿಕ್ನವ್ರಿಗೆ ಹೇಳ್ಕೊಟ್ಟಂಗೆ ಹೇಳಿಕೊಟ್ರೆ. ಆದ್ದರಿಂದ ನನಗೆ ಡಿಸೈನ್ಗಳು ಮಾತ್ರ ತೋರಿಸ್ತಾ ಇದ್ದೀನಿ, ವೆರೈಟಿ. ಬಿಗಿನರ್ಸ್ ನೋಡಬೇಕು ಅಂದರೆ ನೀವು ನನ್ನ ಬೇಸಿಕ್ ವೀಡಿಯೋಗಳನ್ನು ನೋಡಬೇಕು, ನನ್ನ ಚಾನಲಲ್ಲಿ ಇದೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅದು ತನ್ನಿಂದಾನೇ ಸಜೆಸ್ಟ್ ಆಗ್ತಾ ಇರುತ್ತೆ ನಿಮಗೆಲ್ಲ ವೀಡಿಯೋಗಳು. ಯಾವುದು ಬೇಕೋ ಅದನ್ನು ನೋಡ್ಕೋಬೋದು. ತುಂಬ ವೀಡಿಯೋಗಳಿದೆ, 500ರ ಮೇಲೆ ಸಾರಿ ಕುಚ್ಚು ಡಿಸೈನ್ಗಳು ಇವೆ. ಪಫಿಂದೇ ತುಂಬ ಇದೆ, ಪಫ್ ಸ್ಟಿಚ್ಗಳೇ ನೀವು ನೋಡ್ಕೋಬಹುದು. ಈ ಥರ ಡಬಲ್ ಕ್ರೋಶೆ ಮಾಡಿ ಎರಡು ಚೈನ್ ಮಾಡಿ ಪಫ್ ಮಾಡ್ಕೊಳ್ಳಿ. ಆ ಡಬಲ್ ಕ್ರೋಶೆಲಿ ಪಫ್ ಮಾಡ್ಕೊಳ್ಳೋದು. ಇದು ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಬೇಗ ಆಗುತ್ತೆ, ಟೈಮ್ ತಗೊಳ್ಳಲ್ಲ. ಪಫ್ ಸ್ಟಿಚ್ ಮಾಡುವಾಗ ದಾರ ಸ್ವಲ್ಪ ಹೆಚ್ಚು ತಗೊಳ್ಳತ್ತೆ. ಅದರಿಂದ ನೀವು ಸೀರೆಗಳಿಗೆ ಮಾಡೋದಾದರೆ ಸ್ವಲ್ಪ ಎಕ್ಸ್ಟ್ರಾ ದಾರನೇ ಇಟ್ಕೊಂಡೇ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ನಿಮಗೆ ಕಡಿಮೆ ಬೀಳುತ್ತೆ. ಮೊದಲಿನ ಆರ್ಚು 5 ಮಾಡಿದ್ದೀವಲ್ವ ಪಫ್, ಈಗಲೂ 5 ಮಾಡಿದ್ದೀನಿ. ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ರೀತಿ ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಹತ್ರ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ಸ್ಲ್ಯಾಂಟಿಂಗ್ ಆರ್ಚ್ ಆದ್ರೂ ಅದು ಪಫ್ ಆಗಿರೋದ್ರಿಂದ ಸ್ವಲ್ಪ ರೌಂಡ್ ಶೇಪ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆದ್ರೂ ಹತ್ರ ಮಾಡ್ಕೊಳ್ಳಿ. ಸ್ವಲ್ಪ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಒಂದರ ಮೇಲೆ ಒಂದು ನಿಂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಪಫ್ ಅಲ್ವಾ ಅದು. ಆದ್ದರಿಂದ
1 ಅಥವಾ 2 ಚೈನ್ ಗ್ಯಾಪ್ ಕೊಟ್ಬಿಡ್ಬೋದು ನೀವು. ನಿಮಗೆ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ 4 ಚೈನ್ ಹಾಕೋಬೋದು ಅಲ್ಲಿ ಮಧ್ಯದಲ್ಲಿ. ಅಂದರೆ 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಆರ್ಚ್ ಮಾಡಿ. ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ, ಇಲ್ಲಾಂದರೆ ಸ್ಲ್ಯಾಂಟಿಂಗ್ ಆರ್ಚು ಚೆನ್ನಾಗಿ ಕಾಣಲ್ಲ, ಕುಚ್ಚಿನ ಮೇಲೆ ಬಂದಂಗೆ ಅನಿಸುತ್ತೆ. ಅದಕ್ಕೆ ಕುಚ್ಚಿಗೆ ಮಧ್ಯದಲ್ಲಿ ಸ್ವಲ್ಪ ಹೆಚ್ಚೇ ಜಾಗ ಬಿಟ್ಕೊಳ್ಳಿ ಕುಚ್ಚು ಬೇಕು ಅಂದರೆ. ಇಲ್ಲಾಂದರೆ ಹೀಗೆ ಸ್ಟ್ರೈಟಾಗಿ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ ಇವತ್ತು. ವಿದೌಟ್ ಕುಚ್ಚು ಡಿಸೈನು. ಮಧ್ಯದಲ್ಲಿ ಕುಚ್ಚು ಹಾಕ್ಕೋಬೋದು ಬೇಕು ಅಂದರೆ, ಅಥವಾ 2 ಆರ್ಚಿಗೊಂದ್ರಂಗೆ ಕುಚ್ಚು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿರುತ್ತೆ, ಬೇಗ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು 5ನೇ ಡಿಸೈನು ಪಫ್ ಸೀರೀಸಲ್ಲಿ. ಇನ್ನು ನಾಳೆ ನಾಡಿದ್ದು ಮತ್ತು ಬೇರೆನೂ ಹಾಕ್ತಾಯಿದ್ದೀನಿ, ಕಾಯ್ತಾ ಇರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಸಜೆಸ್ಟ್ ಆಗ್ತಾ ಇರುತ್ತೆ, ಬೇರೆ ಬೇರೆ ವಿಡಿಯೋಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.